ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಗೆಳೆಯರೇ, ಒಂದು ಸ್ನೇಹ ಸಂಬಂಧ ಬೆಳೆಸುವಂತಹ ಆಸೆಯಿಂದ ನಮಗೆ ಪ್ರಪಲ್ ಕಳಿಸಿರೋದು ಇವತ್ತು ತ್ರಿಷಾ ಅಂತ. ಸ್ನೇಹಿತರೆ, ತ್ರಿಷಾ ಅವರ ವಯಸ್ಸು ಬಂದು 32 ವರ್ಷ. ಊರು ಬಳ್ಳಾರಿನಲ್ಲಿ ವಾಸವಾಗಿರ್ತಾರೆ. ಸ್ವಂತದಾಗಿರ್ತಕ್ಕಂಥ ಮನೆ ಕೂಡ ಇದೆ. ಓದು ಕೂಡ ಮುಗಿಸಿದ್ದಾರೆ. BEd ವರೆಗೂ ಓದಿರ್ತಕ್ಕಂಥ ಇವರು ಜಾಬ್ಲೆಸ್ಸು. ಪ್ರಸ್ತುತ ಜಾಬ್ಗೆ ತುಂಬ ಪ್ರಯತ್ನ ಪಡ್ತಾರೆ, ಬಟ್ ಸಿಗಲಿಲ್ಲ. ನೋಡೋದಕ್ಕೆ ದುಂಡು ಮುಖ ಇದ್ದಾರೆ, ಲಕ್ಷಣವಾಗಿದ್ದಾರೆ, ಆ್ಯಂಡ್ ವೈಟ್ ಕೂಡ ಆಗಿದ್ದಾರೆ. ಬಡವ ಹುಡುಗ ಬೇಕು ಅಂತ ಇವ್ರು ಹೇಳಿರೋದು. ಯಾಕೆ ಅಂತಂದರೆ, ಸ್ನೇಹಿತನ ರೂಪದಲ್ಲಿ ಮೊದಲಿಗೆ ಈ ಒಂದು ಬಡ ಹುಡುಗನ ಜೊತೆ ಸ್ನೇಹ ಬೆಳೆಸ್ಕೊಂಡು ಅವನು ನನ್ನ ಜೊತೆ ಎಷ್ಟು ವರ್ಷಗಳ ಕಾಲ ನಿಯತ್ತಾಗಿರ್ತಾನೆ ಅದರ ಮೇಲೆ ಡಿಪೆಂಡ್ ಅಪ್ ಆಗಿಬಿಟ್ಟು ನನ್ನ ಆಸ್ತಿ ಎಲ್ಲನೂ ಕೂಡ ಪ್ರಸ್ತುತ ಅವನ ನೋಡಿಕೊಂಡು ಹೋಗುವ ರೀತಿಯಲ್ಲಿ ಅವನಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿರೋದು. ತುಂಬ ಇಷ್ಟ ಆದರೆ ಅವ್ರನ್ನೇ ನಾನು ಮದುವೆ ಕೂಡ ಆಗ್ತೀನಿ ಅಂತ ಒಂದು ಆಫರ್ ಕೊಟ್ಟಿದ್ದಾರೆ ಈ ಒಂದು ತ್ರಿಷಾ ಅವರು. ಆಸ್ತಿವಂತ ಇಲ್ಲದಿದ್ದರೂ ಪರವಾಗಿಲ್ಲ ಆ ಒಂದು ಹುಡುಗ, ಬಟ್ ಹೃದಯವಂತ ಇರಬೇಕು. ಸೊ ಅವನ ಹತ್ರ ಕ್ವಾಲಿಫಿಕೇಷನ್ಗಳು ಬಂದುಬಿಟ್ಟು ವಯಸ್ಕ ಹುಡುಗ ಆಗಿರಬೇಕು. ಅಂದರೆ 20ರ ವಯಸ್ಸಿನ ಮೇಲ್ಗಡೆ ಇರಬೇಕಂತೆ. ನಿಮಗೆ ದಿನಾಲೂ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು. ನೀವು ನನ್ನ ಜೊತೆ ಸ್ನೇಹ ಬೆಳೆಸ್ತೀರಾ ಅಂತಂದರೆ ಪ್ರಸ್ತುತ ನನ್ನನ್ನು ಒಳ್ಳೆಯ ಪ್ರೀತಿಯಿಂದ ನೋಡ್ಕೊಂಡು ಹೋಗಬೇಕು. ಜಗಳ ಅಂತ ಮಾಡಬಾರ್ದು. ಅಡುಗೆ ನಾನೇ ಮಾಡಿಕೊಡ್ತೀನಿ, ಆದರೆ ನೀವು ಹೊರಗಡೆ ಹೋಗ್ಬಿಟ್ಟು ದುಡಿಬೇಕು ಅಂತ ಹೇಳಿದ್ದಾರೆ. ಸೊ ಮುಂದೆ ಈ ಒಂದು ಫ್ರೆಂಡ್ಶಿಪ್ ಹೋಗ್ಬಿಟ್ಟು ಲವ್ ಕಡೆ ತಿರುಗಿತು, ಮದುವೆ ಆಯಿತು ಅಂತಂದು ಅಂದ್ಕೊಳ್ಳಿ. ಆವಾಗ ಅಡುಗೆ ಮಾಡಿಕೊಡ್ತಾರಂತೆ, ಪ್ರತಿಯೊಂದು ಮಾಂಸಾಹಾರಿ ಸಸ್ಯಾಹಾರಿ ಎಲ್ಲನೂ ಮಾಡ್ತಾರಂತೆ. ಬಟ್ ಹೊರಗಡೆ ಹೋಗ್ಬಿಟ್ಟು ದುಡಿದು ಸಾಕುವಂತಹ ಕೆಪಾಸಿಟಿ ನಿಮಗೆ ಇರಬೇಕು. ನಿಮ್ಮ ಜಾತಿ ಯಾವುದಾಗಿದ್ರೂ ಕೂಡ ಪರವಾಗಿಲ್ಲ, ನಿಯತ್ತಾಗಿ ಒಂದಿನನೂ ಕೂಡ ಜಗಳ ಆಡ್ದೇನೆ ಹಿಂಗಿರ್ಬೇಕು ನೋಡು ಗಂಡ ಹೆಂಡತಿ ಅಂದರೆ ಅಂತ ಈ ರೀತಿಯಾಗಿ ಇರ್ತಕ್ಕಂತಹ ಒಬ್ಬ ಒಳ್ಳೆಯ ಹುಡುಗ ತಿಳಿಸಿ ಅಂತ ಪ್ರಪೋಸಲ್ ಕಳಿಸಿರೋದು. ಸೊ ಈ ರೀತಿ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದೆ ಅಂತಂದರೆ ಅವರನ್ನ ನೀವು ಅಪ್ಲಿಕೇಶನ್ ಹಾಕ್ಬೋದು. ತಂದೆ ಇಲ್ಲ ಅಂತೆ, ಅವ್ರಿಗೆ ತಾಯಿ ಇದ್ದಾರಂತೆ. ಆಸ್ತಿ ಬಂದ್ಬಿಟ್ಟು ಲಕ್ಷ ರೂಪಾಯಿ ಆಸ್ತಿ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಸೀಕ್ರೆಟಾಗಿ ಅವರು ಖುದ್ದಾಗಿ ನಿಮಗೆ ಹೇಳ್ತೀನಿ ಅಂತ ಹೇಳಿರೋದು ನೋಡಿ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಅವರು ಇನ್ನೊಂದು ಮಾತು ಏನು ಹೇಳಿದರು ಅಂದರೆ, ಈ ರೀತಿಯ ಬೆನ್ಸ್ ಕಾರು ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಕನಸಿದೆ ಅಂತೆ. ಸದ್ಯಕ್ಕೆ ತೆಗೆದುಕೊಳ್ಳಲ್ಲ, ಮುಂಬರುವ ದಿನಗಳಲ್ಲಿ ದುಡ್ಡು ಕೂಡ ಹಾಕಿದ ಮೇಲೆ ತೆಗೆದುಕೊಳ್ಬೋದು ಅಂತ ಗೊತ್ತಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಆಸ್ತಿ ಬಂದ್ಬಿಟ್ಟು ಲಕ್ಷ ಏನಿದೆ. ಇವರ ತಂದೆ ತಾಯಿರಿಗಷ್ಟು 4 ಜನ ಮಕ್ಕಳು, ಅದರಲ್ಲಿ ಮೊದಲನೇ ಮಗಳೇ ಇವರೇ ಆಗಿರ್ತಾರೆ. ಆ್ಯಂಡ್ ಪ್ರಸ್ತುತ ಮನೆ ಜವಾಬ್ದಾರಿ ಕೂಡ ಇವ್ರದ್ದೇ ಆಗಿರುತ್ತೆ. ಇವಾಗ ಮನೆಯಲ್ಲಿ ಎಲ್ಲಾದರೂ ಹೊರ ನೋಡ್ತಿದ್ದಾರೆ ಅಂತಂದರೆ ಅವರು ಆಸ್ತಿ ದುಡ್ಡಿದೆ ಅಂತಂದ್ಬಿಟ್ಟೆ ಗಂಡುಗಳು ಬರ್ತಾರೆ. ಅದನ್ನು ಇವರು ತಡೆಯೋದಕ್ಕೇ ಒಂದು ಗೆಳೆಯನ್ನು ಹುಡುಕಾಟ ಮಾಡಿ ಅವರು ಯಾವ ರೀತಿಯಾಗಿರ್ತಾರೆ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ, ಅದರ ಮೂಲಕ ನಾನು ಅವರ ಜೊತೆ ಸಂಬಂಧ ಬೆಳೆಸ್ತೀನಿ, ಇಷ್ಟ ಆದರೆ ಮದುವೆ ಕೂಡ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಮಾಡಬೇಕಾಗಿದ್ದಿಷ್ಟೇ, ನಿಮ್ಮ ಹೆಸರು, ನಿಮ್ಮ ಊರು, ಆ್ಯಂಡ್ ಅದೇ ರೀತಿಯಾಗಿ ನೀವು ಇರ್ತಕ್ಕಂತಹ ಪ್ಲೇಸು ಅದೆಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಡೀಟೇಲಾಗಿ ಕಮೆಂಟ್ ಮಾಡಿ. ಆ್ಯಂಡ್ ನನಗೆ ನೀವು ಇಷ್ಟ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಹೇಳಿ. ಅವರು ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಯಾರು ಇಷ್ಟ ಆಗ್ತಾರೆ ಆ ವ್ಯಕ್ತಿಗೆ ಮಾತ್ರ ಒಬ್ಬನಿಗೆ ರಿಪ್ಲೈ ಕೊಟ್ಬಿಟ್ಟು ಅವರು ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ತಾರೆ. ಅವನ ಜೊತೆ ಮಾತಾಡಿ ಎಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನೀವು ಕೂಡ ಒಬ್ಬರಾಗಿ ಅಂತ ನಾನು ಕೂಡ ಹೇಳ್ತೇನೆ. ಆ್ಯಂಡ್ ಈ ಒಂದು ಬೆನ್ಸ್ ಇರ್ತಕ್ಕಂಥ ಕಾರು ಅಪ್ ಟು 6 lakhs ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡಲ್ಲಿ ತೆಗೆದುಕೊಳ್ಬೇಕು ಅಂತ ಇವರ ಒಂದು ತೀರ್ಮಾನ. ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಮಾರ್ಬಲಸ್ ಆಗಿರ್ತಕ್ಕಂತಹ ಕಾರಿದು, ಬೂದು ಬಣ್ಣ. ಆ್ಯಂಡ್ ಈ ಸೈಡಲ್ಲೆಲ್ಲನೂ ಕೂಡ ಬ್ಲ್ಯಾಕ್ ಕಲರಲ್ಲಿ ಆ್ಯಡ್ ಮಾಡಿದ್ದಾರೆ. ಒಳಗಡೆ ಇರ್ತಕ್ಕಂಥ ಫ್ಯೂಚರ್ಸ್ ಕೂಡ ನೋಡ್ಕೊಳ್ಬೋದು, ರೆಡ್ಡಲ್ಲಿದೆ. ಆ್ಯಂಡ್ ಸ್ಟೇರಿಂಗ್ ಲುಕ್ಕಲ್ಲೂ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಈ ಒಂದು ಗೇರ್ ಆಗಿರ್ತಕ್ಕಂಥ ಸ್ಪೆಷಲಿಟೀಸ್ ಕೂಡ ಇದೆ. ಒಳ್ಳೆಯ ಒಂದು ಫ್ಯೂಚರ್ ಇರ್ತಕ್ಕಂಥದ್ದು ಈ ಒಂದು ಕಾರಿನಲ್ಲಿ. ಇದನ್ನು ಏನಕ್ಕೆ ತೆಗೆದುಕೊಳ್ತಾರೆ ಅಂದರೆ, ಮುಂದೆ ಮದುವೆ ಆದ ನಂತರ ಎಲ್ಲಾದರೂ ದೇವಸ್ಥಾನಕ್ಕೆ ಟೂರ್ಗೆ ಅಂತ ಹೋಗೋದಕ್ಕೆ ಬಾಡಿಗೆ ಕಾರು ಮುಗಿಸ್ಕೊಂಡು ಹೋಗೋದು ಏನಕ್ಕೆ, ಇದರಲ್ಲಿನೇ ಹೋಗಬೇಕು ಅನ್ನೋದು ಅವರ ಒಂದು ತಲೆಯಲ್ಲಿದೆ. ಅದೇ ರೀತಿಯಾಗಿಯೇ ಅವರು ಮಾಡ್ತಾರೆ ಅಂತ ಕೂಡ ಹೇಳಿರೋದು. ಸೊ ಕಳಿಸಿರ್ತಕ್ಕಂಥ ಮಾಹಿತಿ ಇಷ್ಟು. 1986 ಈ ಒಂದು CC. ಆ್ಯಂಡ್ ಕೆಪಾಸಿಟಿಯಲ್ಲಿ ಮೈಲೇಜ್ ಬಂದುಬಿಟ್ಟು ಪ್ರಸ್ತುತ ಇವಾಗಿರ್ತಕ್ಕಂಥದ್ದು ಮೈಲೇಜ್ 1 ಲೀಟ್ರಿಗೆ ಇದು 35-36ವರೆಗೂ ಕೊಡುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿನ ಒಂದು ಪ್ರಬಲ ಮಾಹಿತಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.